ಅಪ್ಪನನ್ನು ತಡೆದದ್ದೇ ಅವಳ. ಅಪ್ಪನನ್ನ ಕರೆದಿದ್ದವಳೆ, ಅಪ್ಪನನ್ನ ಮದುವೆ ಬರ್ದಿದ್ದಾಗ ತಡೆದಿದ್ದೆ ಅವಳೆ. ಬರ್ದಿದ್ದು ನಾನು ಒಂದು ಫೋನ್ ಮಾಡಿದ್ರು ಸಾಕಿಯ, ನಾನು ಒಂದು ಚೂರು ಹೋಗಿ ಅಪ್ಪಯ್ಯ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ. ಈಗ ನಾನ್ ಕಳ್ಸೋದಿಲ್ಲ, ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ಲು. ಅವಳು ಬರಬಾರ್ದು, ಇವಳು ಮರ್ಯಾದೆ ಹೋಗ್ಬೇಕು, ಇವಳು ಮರ್ಯಾದೆ ಹೋಗ್ಬೇಕು, ಮದುವೆ ಬರಬಾರ್ದು ಅಂತ ಅವಳೇ ಮಾಡಿಸಿದ್ದೆ, ಎಲ್ಲ ಮಾಡಿಸಿದ್ದು ಒಳ್ಳೆಯ. ಅವಳಿಗೆ ಬಾರಿ ಒಂದು ಹಠ ಉಂಟು, ನಾನೊಂದು ಸೈನ್ ಹಾಕಲಿಲ್ಲ ಜಾಗದ ಮೇಲೆ ಅಂತ ಬಾರಿ ಹಠ ಉಂಟು. ನಾನು ಅಪ್ಪನಿಗೆ ಮದುವೆ ಅಂದ್ರೆ ಬಾರಿ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಅವ್ರಿಗೆ ಮದುವೆ ಬೈಲು ಕೊಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು, ಅವ್ರ ಅಕ್ಕ ದೊಡ್ಡಪ್ಪ ಅವ್ರ ಮನೆ ಅದ. ಅವ್ರ ಮನೆಗೆಲ್ಲ ಬಂದು ಮದುವೆ ಕಾಗದ ಎಲ್ಲ ಖಾಲಿ ಆಯ್ತು. ನೀವು ಕೊಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕದಿರ್ ಮನೆ ಆಯ್ತು, ದೊಡ್ಡಪ್ಪ ಮಗಳು ಅಕ್ಕದಿರ್ ಮನೆ. ಅಲ್ಲಿ ಬಂದು ನೀವು ಬನ್ನಿ, ಮದುವೆ ಬನ್ನಿ, ಕಾಗದ ಎಲ್ಲ ಖಾಲಿ ಆಯ್ತು, 9ನೇ ತಾರೀಕಿಗೆ ಕಮಲಶಿಲೆ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೇಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ. ಆವಾಗ ನಾವು ಮದುವೆ ಅವ್ರಿಗೆ ಇಷ್ಟು ಸಲ ಕರೆದಿದ್ರು. ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ, ಅಷ್ಟರ ತನಕ ಬರೋಕ್ಕಾಗಲ್ಲ ನನಗೆ, ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವಳು ಬಂದು ಕರ್ಕೊಂಡು ಹೋಗಿ ಮಾಡಿಸಿದ್ದಾಳೆ. ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದಾನೇ ಆಗಿದೆ ಪೂರ. ಈಗ ನಾನು ಒಂದು ಸೈನ್ ಹಾಕಲಿಲ್ಲ, ಅವಳಿಗೆ ಆಸ್ತಿ ಸಿಕ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಈಗ ಬಂದು ನಮ್ಮ ಮನೇಲಿ 12 ವರ್ಷದಿಂದ ಇದ್ದಾನೆ, 12 ವರ್ಷದಿಂದ ಇಲ್ಲೇ ಮನ್ಕೊಂಡಿದ್ದ ಹಾಗೆ ಈಗ ಅಂತ ಹೇಳ್ತಿಲ್ಲ. ಇಲ್ಲಿದ್ದಾರೆ ಅಂತ ಇಲ್ಲ, ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟು. ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ, ಬಂದು ಹೋಗ್ತಿದ್ದ, ನಿಲ್ತಿರ್ಲಿಲ್ಲ. ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ. ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ, ಯಾರು ಮಾತಾಡ್ಬೇಕೇನಂತ. ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಆಗದಿದ್ದವರು ಏನೋ ಹೇಳ್ಕೊಟ್ಟು ಆದ್ರಿಂದ ಇವ್ರು ಮಾತಾಡಿದಷ್ಟು ಬಿಟ್ರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ, ಮಾತಾಡೋದಿಲ್ಲ ಅವರು. ಒಂದು ರೀತಿ ಸರಿ ಇಲ್ಲ ಅವರು. ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು 3 ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಹಿಡಿದು ಅವಳಿಗೆ ಓದಿಸೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವರಲ್ಲ. ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದ್ಲಿ ಮಕ್ಕಳು ಅಂತೇಳಿ ಹೇಳೋದು ಇಲ್ಲ ಅವರು. ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ. ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು. ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು, ಹೊಡಿಯೋಕ್ ಬರೋದು, ಬೈಯೋಕ್ ಬರೋದು, ಹೊಡಿಯೋದು ಬಡೋದು, ನಮ್ಮ ನೋಡಿ ನೋಡಿ ಸಾಕಾಗಿ ಜೀವಮಾನ ಬೇಡ ಅನ್ಸಿಬಿಟ್ಟು ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು. ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಾಳೆ, ತಗೊಂಬಂದು ಮಗಳಿಗೆ ಕೊಡ್ತಾಳೆ, ದುಡ್ಡು ತಂದು ಅವಳಿಗೆ ಕೊಡ್ತಿದ್ದಾಳೆ ಅಷ್ಟೇ. ಅವ್ರ ಹತ್ರ ಹತ್ರ ಕರ್ಕೊಂಡು ಹೋದ್ಲು, ಇಲ್ಲಿ ನಂಗೆ ಪೀಡಿಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ಲು. ಸೈನ್ ಹಾಕ್ಸು, ನಂಗೊಂದು ಸೈನ್ ಹಾಕ್ಸು, ನಂಗೆ ಸಾಲ ಉಂಟು ಅನ್ಕೊಂಡು ಹೇಳ್ತಾ ಇದ್ದಾಳೆ. ಅವಳಿಗೆ ಎಲ್ಲ ಗಂಡ ಕೆಲಸ ಹೋಗ್ತಾರೆ, ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ. ಆದ್ರೆ ಅವಳಿಗೆ ಎಷ್ಟಿದ್ರು ನಂದು ಒಂದು ಸಾಲ ಉಂಟು, ನಂಗೆ ಸೈನ್ ಹಾಕು. ಅವಳಿಗೆ ಯಾರಿಗೆ ಸಾಲ ಇಲ್ಲಲ್ಲ ಈಗ ನಿಮ್ಗೆಲ್ಲ, ನಂಗೆ ಸೈನ್ ಹಾಕು. ನಂಗೆ ದೊಡ್ಡ ಸಣ್ಣ ಮಗಳಿಗೆ ಓದಿಸ್ಲಿಕ್ಕೆ ಉಂಟು, ಸಣ್ಣ ಮಗಳು ಕಲಿತಿದ್ದಾಳೆ, ಅವಳಿಗೆ ಮದುವೆ ಉಂಟು ಅಂತ ಹೇಳಿದ್ರು ಅವಳು ಕೇಳಿದಿಲ್ಲ. ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯೆಲ್ಲ ಹೇಳ್ತಿದ್ದಾಳೆ ಅಷ್ಟೇ, ಮತ್ತೆ ಎಂತದೆಲ್ಲ. ಮತ್ತೇನಂದ್ರೆ ಅವಳ ಮಗಳು HMM ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡೋದು, ಟೀಚರ್ ಆಗಿ ಕೆಲಸ ಮಾಡ್ತಾಳೆ. ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಅಲ್ಲಿ ಕೆಲಸ ಮಾಡೋಳಾಗಿ ಟೀಚರ್ ಆಗಿ ಎಲ್ಲೋದು ಒಂಥರ ಶಿಸ್ತಿನ ಶಾಲೆ, ಅದು ಒಳ್ಳೆ ಶಾಲೆ. ಆ ಶಾಲೆ ಆಗಿ ಇವಳು ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳು ಈ ರೀತಿ ಎಲ್ಲ ಹೇಳ್ತಿ ಮೀಡಿಯಾ ಅಂತ ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು. ಅವರು ಸುಕುಮಾರ್ ಶೆಟ್ಟರ್ ಒಳ್ಳೆ ಶಿಸ್ತಿನೇ ಅವರು ಅಂತ ಶಾಲೆಯಲ್ಲಿ ಕಲಿಸೋವಳು ಇವಳು. ಈ ರೀತಿ ಹೇಳ್ಬಾರ್ದಿತ್ತು ಮಕ್ಕಳಿಗೆಲ್ಲ ಈ ರೀತಿ. ಈಗ ನಾಳೆ ಮಕ್ಕಳಿಗೆ ಕಲಿಸ್ತಾಳಲ್ಲ ಈ ಮಕ್ಕಳು ನಾಳೆ ಇದೇ ಕಲಿತಾರೆ, ಹೀಗೆ ಕಲ್ಸೋದು ಅವಳು ಈ ರೀತಿಯಲ್ಲಿ. ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ತಿಳಿಸೋದಿಲ್ಲ, ಇದೇ ರೀತಿ ಮಾಡ್ತಾಳೆ. ಹಾಗಾದ್ರೆ ಇವಳು ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡೋಗಿ ಈ ರೀತಿ ಎಲ್ಲ ಹೇಳ್ತಾಳಂತ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳು. ನನ್ನ ಮೇಲೆ ತುಂಬಾ ದ್ವೇಷ ಅವಳಿಗೆ, ತುಂಬಾ ಹಠ. ಆದ್ರಿಂದ ಅಪ್ಪನಿಗೆ ಈಗ ಹೇಳ್ಕೊಟ್ಟು ಅಪ್ಪನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಎಷ್ಟೋ ವರ್ಷ ಆಯ್ತು ಅವ್ರು ಅಲ್ಲೇನೋ ದುಡಿತಾರಂತೆ. ಅವ್ರಿಗೆಲ್ಲ ಅವಳಿಗೇನೋ ಕೊಡ್ತಾರೆ ಮಾಡ್ತಾರೆ, ಬರೋದಿಲ್ಲ, ಬಂದ್ ಮಲಿಗಳು ಬೀಗ ಇಲ್ಲ, ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದು ಕೀ ಈಗಲೂ ಬೇಕಾದ್ರೆ ಅವ್ರ ಚೆಕ್ ಮಾಡಿದ್ರೆ ನೋಡಿ, ಒಂದು ಕೀ ಅವ್ರ ಹತ್ರ ಉಂಟು, ಒಂದು ಕೀ ನನ್ನ ಹತ್ರ ಉಂಟು. ಹೀಗೆ ತುಂಬಾ ಕೀ ಕಳ್ದು ಹಾಕೋದು, ಒಂದು ಬೀಗ ತಗೊಳ್ಳೋದು ಕಳ್ದು ಹಾಕೋದು. ಎಷ್ಟು ಅಲ್ಲಿ ಇಲ್ಲ ಮನೆ ಹುಡುಗರು ಆಚೆ ಕಡೆ ಒಂದು ಹುಡುಗರು ಇದ್ದಾರೆ ಮಕ್ಕಳೆಲ್ಲ, ಅವರೆಲ್ಲ ಹೇಳ್ತಾರೆ ನಿಮ್ಗೆ ಬೀಗ ಎಷ್ಟು ಕಳ್ದು ಹಾಕ್ರಿ ಮಾರಿ ಅಂತ ಕೇಳ್ತಿದ್ರು. ಕಳ್ದು ಹಾಕಿದಾಗ ನಾನು ಬೀಗ ತಗೊಂಡ್ಬಂದು ಕೊಡೋದು, ಒಂದು ಕೀ ಅವ್ರಿಗೆ ಕೊಡೋದು, 2 ಕೀ ನಾನು ಇಟ್ಕೊಳ್ತಿದ್ದೆ. ಅವ್ರು ಮತ್ತೊಂದು ಕೀ ಕಳೆದು ಹೋದಾಗ ಮತ್ತೊಂದು ಕೊಡೋದು. ಈಗಲೂ ಅವ್ರ ಹತ್ರ ಕೀ ಉಂಟು. ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಅವ್ರು ಸಹ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಹೇಳ್ತಿದ್ರು, ಅವ್ರು ಬಂದಿದ್ರು, ಮಾವ ಬಂದಿದ್ರು, ಬೀಗ ತೆಗೆದವ್ರು ಬೀಗ ತೆಗಿತಿದ್ರು. ಅವ್ರು ಬಂದಿದ್ದಲ್ಲ ಬೇರೆ ಅವರು ನಿಮ್ಮಲ್ಲೆಲ್ಲ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು ಅವ್ರು ಬಂದ್ರೆ ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರಲ್ಲ, ಅವ್ರ ಹತ್ರ ಕೀ ಉಂಟಲ್ಲ ಅಂತ ಅವಳು ಸಹ ನಿನ್ನೆ ಹೇಳಿದ್ರು. ಕೊಟ್ಟ ಹಾಗೆ ಹೇಳಿದ್ದಾರೆ ಅಷ್ಟೇ. ನನ್ ಮತ್ತೆ ಟೀಚರ್ ಆಗಿ ಕಲ್ಸೋ ಶಾಲೆ ಸುಕುಮಾರ್ ಶೆಟ್ಟರ್ ಶಾಲೆ ಕಲ್ಸೋಳಾಗಿ ಈ ರೀತಿ ಕಲ್ಸೋಳು. ಇದೇ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ರೆ ನಾಳೆಗೆ ಮಕ್ಕಳ ಮುಂದಿನ ಭವಿಷ್ಯ ಹೆಂಗೆ, ಯಾವ ರೀತಿ ಕಲಿಸ್ತಾಳೋ ಅಂತದೇ ನಂಗೆ ಆಶ್ಚರ್ಯ ಆಗಿದೆ, ಮತ್ತೆ ಎಂತದಲ್ಲ.